ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ನಾವು ತಿರ್ಗಾ ಬಂದಿದ್ದೀವಿ ದೇವಿ ದರ್ಶನಕ್ಕೆ ಆರತಿ ಎತ್ಕೊಂಡು. ಸೊ ನಮ್ಮ ನಾದಿನಿ ಮಕ್ಕಳು, ವಾರಗಿತ್ತಿ ಮಕ್ಕಳು, ಸೊ ಎಲ್ಲರೂ ಬಂದಿದ್ದೀವಿ ಲೈನು. ಮತ್ತು ಇಲ್ಲಿ ಟೋಕನ್ ಸಿಸ್ಟಮ್ ಇದೆ. ನಮ್ಮ ದೊಡ್ಡ ನಾದಿನಿ ತಾಯಿ ದೇವಿಗೆ 2ನೇ ಆರತಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ ನಾವು. ಸೊ ಮನೆ ದೇವ್ರು ಮಾಡ್ತಾಯಿದ್ದೀವಿ ಫ್ಯಾಮ್ಲಿಯಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಾ. ದೇವಸ್ಥಾನದ ಮುಂಭಾಗ ಇದು ಗದ್ವಾಲ್, ಆಂಧ್ರದಲ್ಲಿರುವಂತಹ ಗದ್ವಾಲಲ್ಲಿ ತಾಯಿಗೆ ಮರಿ ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಸೊ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ. ತಾಯಿ ದೇವಿ ದರ್ಶನ ಪಡೆಯುತ್ತಾ ಆಕೆಯ ಕೃಪೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನೀವು ಒಮ್ಮೆ ಒಂದ್ಸರಿ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ಸೊ ಇಲ್ಲಿ ನಡೆಯೋದು ಏನಪ್ಪ ಅಂದರೆ, ವಾರದಲ್ಲಿ 2 ದಿವಸ ಫ್ರೆಂಡ್ಸ್ ಇಲ್ಲಿ ಪೂಜೆ ಕಾರ್ಯ ನಡೆಯೋದು. ಮಂಗಳವಾರ, ಶುಕ್ರವಾರ ಸಿಕ್ಕಾಪಟ್ಟೆ ಜನ ಅಂದರೆ ಅಷ್ಟು ಜನ ಇರ್ತಾರೆ. ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರುತ್ತೆ, ರಶ್ ಇರುತ್ತೆ. ಮತ್ತು ಇಲ್ಲಿ ಬಿಸಿಲು ಸಹ ತುಂಬ ಜಾಸ್ತಿ ಇರುತ್ತೆ. ಸೊ ಹೀಗಿದೆ ನೋಡಿ ಫ್ರೆಂಡ್ಸ್, ಇವತ್ತು ಮನೆ ಫೆಸ್ಟಿವಲ್, ಮನೆಯಲ್ಲಿ ನಡೆಯುವಂತಹ ಫಂಕ್ಷನ್, ದೇವ್ರ ಕಾರ್ಯ ಇದು. ಸೊ ನೋಡ್ತಾ ಇದ್ದೀರಾ. ಪ್ಲೀಸ್ ನೀವು ಮೊದಲೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಮುಂದೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಾಯಿ ಎಲ್ಲಮ್ಮ ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ.